ಆರಂಭದಲ್ಲಿ ರಾಜಣ್ಣ ಅವರ ಸಂಗತಿನ ಹೇಳಲೇಬೇಕು. ರಾಜಣ್ಣ ಆವಾಗ ಇವಾಗ ಒಂದೊಂದು ಬಾಂಬ್ ಹಾಕ್ತಾ ಇರ್ತಾರೆ. ಅವು ಅಂತಿಂತ ಬಾಂಬ್ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ ಸಿಡಿಯುವಂಥ ಬಾಂಬ್ಗಳು. ಈಗ ರಾಜಣ್ಣ ನೋಡಿ, ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ, ಅದರಲ್ಲೂ ಏನು ಅಂತಂದರೆ ಎಲ್ಲಿ ಏನೇನು ಚರ್ಚೆ ಆಗುತ್ತೋ ಏನೋ ಅನ್ನುವಂಥ ಸಂದರ್ಭದಲ್ಲಿ, ಜೊತೆಗೇನು ಅಂತಂದರೆ ಈಗ ಈ ಬಿಹಾರ ಚುನಾವಣೆಯ ಫಲಿತಾಂಶ ಚುನಾವಣೆ ಆದ ತಕ್ಷಣ ಇಲ್ಲಿ ಬದಲಾವಣೆ ಆಗುತ್ತೆ ಅಂತ ಮಾತುಗಳು ಕೇಳಿಬರ್ತಿರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬದಲಾಗ್ತಾರೆ, ಮುಖ್ಯಮಂತ್ರಿಗಳು ಅವರಾಗ್ತಾರೆ ಇವರಾಗ್ತಾರೆ ಅಂತ ಮಾತುಗಳು ಕೇಳ್ತಿರುವಂಥ ಸಂದರ್ಭದಲ್ಲೇ ರಾಜಣ್ಣ ಹೇಳಿರುವಂಥದ್ದು, ಈ ಯಾರು ಈಗ ದಿಲ್ಲಿಗೆ ಹೋಗಿದ್ದಾರೆ, ಯಾರು ಮಂತ್ರಿಮಂಡಲ ಸಂಪುಟ ಪುನರ್ರಚನೆ ಮಾಡ್ತಾರೆ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋದ್ರ ಮುಖಾಂತರ ಸಿದ್ದರಾಮಯ್ಯನವರ ಪರವಾಗಿ ಅವರು ಮತ್ತೆ ಬ್ಯಾಟಿಂಗ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ರಾಜಣ್ಣ ಇನ್ನೊಂದು ಮಾತನ್ನು ಹೇಳಿದ್ದಾರೆ ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಓಕೆ, ಇಲ್ಲ ಅಂತಂದರೆ ರಾಜಕೀಯ ಎಲ್ಲ ಉಲ್ಟಾ ಹೊಡೆಯುತ್ತೆ ಅಂತ ಎಚ್ಚರಿಕೆ ಸಂದೇಶವನ್ನು ಕೂಡ ರಾಜಣ್ಣ ರವಾನಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ಯಾರು ಲೀಡರ್ ಮಾಡಬೇಕು ಅಂತ ಅನ್ನೋದು ಹೈಕಮಾಂಡ್ನವರು ಮಾಡೋದು. ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ, ಅದನ್ನ ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಕ್ಕಂಥ ಪರಮಾಧಿಕಾರ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ. ನಾನು ಯಾವಾಗಲೂ ಯಾವುದೂ ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ. ಎಲ್ಲರೂ ಹೈಕಮಾಂಡಿಗೆ ಬಂದಿರಲ್ಲ, ಅದೇನೋ ಅಂತಿಮ ಹಂತಕ್ಕೆ ಬಂದಿರಬಹುದು ಬಹುಶಃ. ರಾಜಣ್ಣ ಬಿತ್ತಿದ ಸೆಪ್ಟೆಂಬರ್ ಕ್ರಾಂತಿಯ ಬೀಜ ಅಕ್ಟೋಬರ್ನಲ್ಲಿ ಮೊಳಕೆಯೊಡೆಯುತ್ತಿದೆ. ಮುಂದಿನ ತಿಂಗಳು ಇದು ಹೆಮ್ಮರವಾಗಬಹುದು. ಯಾಕಂದ್ರೆ ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟದ ಚರ್ಚೆಯದ್ದೇ ಸದ್ದು ಗದ್ದಲ ಹೆಚ್ಚಾಗಿದೆ. ಸರ್ಕಾರ 2.5 ವರ್ಷ ಪೂರೈಸುವ ಹೊತ್ತಿನಲ್ಲಿ ಸಂಪುಟ ಪುನರ್ರಚನೆ ಮುನ್ನೆಲೆಗೆ ಬಂದಿದೆ. ಬರೀ ಇಷ್ಟೇ ಆಗಿದ್ರೆ ಇದರಲ್ಲಿ ವಿಶೇಷವೇನು ಇರ್ತಿರ್ಲಿಲ್ಲ. ಈ ಕ್ಯಾಬಿನೆಟ್ ರೀಶಫಲ್ಗೆ ಮಾಜಿ ಸಚಿವ ನೇರ ನುಡಿಯ ನಾಯಕ ಕೆಎನ್ ರಾಜಣ್ಣ ಹೊಸ ವ್ಯಾಖ್ಯಾನ ಮಾಡಿದ್ದಾರೆ. ಏನದು ನೀವೇ ಕೇಳಿ. ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಿಕ್ಕೆ ಆಗೋದು. ಹೈಕಮಾಂಡ್ ನಲ್ಲಿ ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಅವರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರೀಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪಾನ್ಷನ್ ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳೋದಲ್ಲ. ಹೀಗೆ ಹೇಳುವ ಮೂಲಕ ಕ್ರಾಂತಿಯ ಕಿಚ್ಚು ಹೊತ್ತಿಸಿದ ರಾಜಣ್ಣ ಈ ಚರ್ಚೆಯನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದಾರೆ. ಯಾರು ಸಂಪುಟ ಪುನರ್ರಚನೆ ಮಾಡ್ತಾರೋ ಅಥವಾ ಹೈಕಮಾಂಡ್ ಯಾರ ಕೈಗೆ ಈ ಅಧಿಕಾರ ಕೊಡುತ್ತೋ ಅವರೇ ಸಿಎಂ ಆಗ್ತಾರೆ, ಆಗಿರ್ತಾರೆ ಅನ್ನೋ ಮಾತಿನ ಮೂಲಕ ಸಂಪುಟ ಪುನರ್ರಚನೆ ಬರೀ ಸಚಿವರಿಗೆ ಮಾತ್ರವಲ್ಲದೆ ಸಿಎಂ ಪಟ್ಟಕ್ಕೂ ಏನಾದರೂ ಕಾದಿದೆಯೇ ಎಂಬ ಪ್ರಶ್ನೆ ಉದ್ಭವಿಸುವಂತೆ ಮಾಡಿದ್ದಾರೆ. ಈ ಚರ್ಚೆಯ ನಡುವೆ ಕಾಂಗ್ರೆಸ್ ನಾಯಕರ ನಡೆ ಹಾಗೂ ಮುಂದಿನ ಬೆಳವಣಿಗೆಗಳು ಕುತೂಹಲದ ಬೆಂಕಿಗೆ ತುಪ್ಪ ಸುರಿದಿವೆ. ಏನವು ಅಂದ್ರೆ, ಮೊದಲನೇದು ಸಿಎಂ ಸಿದ್ದರಾಮಯ್ಯ ಮುಂದಿನ ತಿಂಗಳು 15ನೇ ತಾರೀಕು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಪುಸ್ತಕವೊಂದರ ಕಾರ್ಯಕ್ರಮಕ್ಕೆ ಹೋಗ್ತಿರೋ ಸಿಎಂ ರಾಹುಲ್ ಗಾಂಧಿ ಜೊತೆಗೆ ಸಚಿವ ಸಂಪುಟದ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಅದು ಲೀಡರ್ ಮಾಡೋದು ಹೈಕಮಾಂಡ್ನವರು. ಯಾರು ಲೀಡರ್ ಮಾಡಬೇಕು ಅಂತ ಅನ್ನೋದು ಹೈಕಮಾಂಡ್ನವರು ಮಾಡೋದು. ನಾವು ಮಾಡಲ್ಲ, ಯತೀಂದ್ರನು ಮಾಡಲ್ಲ, ನಾನು ಮಾಡಲ್ಲ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರಿಗೆ ಡೆಡ್ಲೈನ್ ಒಂದನ್ನ ಕೊಟ್ಟಿದ್ದಾರೆ. ಇದಕ್ಕಾಗಿ ರಾಜ್ಯದಲ್ಲಿ 100 ಕಾಂಗ್ರೆಸ್ ಕಚೇರಿಗಳ ಶಂಕುಸ್ಥಾಪನೆ ನಡೆಯಲಿದೆ. ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಡಿಕೆ ನವೆಂಬರ್ 20ರ ಅಂತಿಮ ಗಡುವು ನಿಗದಿ ಮಾಡಿದ್ದಾರೆ. ಎಲ್ಲ ಶಾಸಕರು 2023ರ ಅಭ್ಯರ್ಥಿಗಳು ಗಡುವು ಮುಗಿಯೋದ್ರೊಳಗೆ ಎಲ್ಲ ಪ್ರಕ್ರಿಯೆ ಮುಗಿಸಿ ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಕಾಂಗ್ರೆಸ್ನ ಬೆಳವಣಿಗೆಗಳು ನಿಲ್ಲೋದಿಲ್ಲ. ಕನಕಪುರ ಬಂಡೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಾಂಗ್ರೆಸ್ನ ವರಿಷ್ಠರನ್ನ ಭೇಟಿಯಾಗಿ ಹಿಂದೆ ವಾಪಸ್ ಆಗಲಿದ್ದಾರೆ. ಇದಕ್ಕೂ ಮೊದಲು ಪತ್ರಕರ್ತರು ಸಚಿವ ಸಂಪುಟದ ಚರ್ಚೆ ಬಗ್ಗೆ ಡಿಕೆ ಅವರನ್ನ ಪ್ರಶ್ನಿಸಿದ್ರು. ಆಗ ಉತ್ತರಿಸಿದ ಡಿಕೆ ಮುಖ್ಯಮಂತ್ರಿ ಕಡೆಗೆ ಬೊಟ್ಟು ಮಾಡಿದ್ದಾರೆ. ಸಚಿವ ಸಂಪುಟ ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ, ಅದನ್ನ ಅವರು. ಇನ್ನು ಸಚಿವ ಸಂಪುಟ ಪುನರ್ರಚನೆ ಆಗೋದು ಬಹುತೇಕ ಖಚಿತ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕಿತ್ತೂರು ಉತ್ಸವಕ್ಕೆ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟಿದೆ, 2.5 ವರ್ಷಕ್ಕೆ ಸಂಪುಟ ವಿಸ್ತರಣೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ನನಗೆ
ನಿರ್ದೇಶನ ನೀಡ್ಯಾರ ಅಂತ ಹೇಳಿ. ಒಂದು ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಕ್ಕಂಥ ಪರಮಾಧಿಕಾರ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರದೇಶ ಬರ್ತದಂತ ಹೇಳಿದ್ದು ನಿಜ, ಅದು ಬರುತ್ತೆ. ಅದರಲ್ಲಿ ಯಾವುದೂ ಕೂಡ ಆತಂಕ ಬೇಡ. ನಾನು ಯಾವಾಗಲೂ ಯಾವುದೂ ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ. ಅದು ಭಗವಂತನ ದಯ, ಅದು ಹೈಕಮಾಂಡದ ಇಚ್ಛೆ. ಅದರಿಂದ ಅವ್ರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆಗ್ಬೋದಲ್ಲ, ಮತ್ತೆ CM ಅವ್ರು ಹೇಳಿದಾರಂದ್ರೆ ಆಗ್ಬೋದು. ಅವು ಯಾರ್ಯಾರ ದೈವದಲ್ಲಿ ಏನೇನಿದೆ ಅದು ಆಗ್ತೈತಿ, ಏನೋ ತೊಂದರೆ ಮಾಡ್ಕೊಬೇಡ್ರಿ. ಇವತ್ತು ಈ ಚುನಾವಣೆ ಮುಗಿಸ್ತೀವಿ, ಮುಂದೆ ನೋಡೋಣ. ಇನ್ನು 30 ತಿಂಗಳ ಬಳಿಕ ಸಂಪುಟ ಪುನರ್ರಚನೆ ಆಗಬೇಕು ಎನ್ನುವ ಚರ್ಚೆ ಇತ್ತಂತೆ. ಇದು ಅಂತಿಮ ಹಂತಕ್ಕೆ ಬಂದಿರಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ, ಸಂಪುಟ ಮತ್ತು ಬದಲಾವಣೆ ಇದ್ರೆ ಬದಲಾವಣೆ ಆಗೇ ಆಗ್ತಾರೆ. ಮತ್ತು ಹೊಸ ಹಳಬರು ಹೋಗಿ ಹೊಸವ್ರು ಬಂದೇ ಬರ್ತಾರೆ. ಸೊ ಮುಂಚೆ ಕೂಡ 30 ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು. ಅದೇನೋ ಅಂತಿಮ ಹಂತಕ್ಕೆ ಬಂದಿರಬಹುದು ಬಹುಶಃ. ಎಲ್ಲರೂ ಹೈಕಮಾಂಡಿಗೆ ಬಂದಿರಲ್ಲ. ಈಗ ಎಲ್ಲ ಸೀನಿಯರ್ MLAs ಇರ್ಬೋದು, ಮಂತ್ರಿಗಳಿರ್ಬೋದು, ಎವ್ರಿಬಡಿ ಪಾರ್ಟಿ ಏನು ಹೇಳುತ್ತೆ ಅದನ್ನು ನಾವು ಮಾಡ್ಕೊಂಡು ಬರ್ತೀವಿ. ಒಟ್ಟಾರೆ ಕಾಂಗ್ರೆಸ್ನೊಳಗಿನ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ದಾರಿ ಮಾಡಿಕೊಡ್ತಿವೆ. ಸಿಎಂ ಸಿದ್ದರಾಮಯ್ಯರ ದೆಹಲಿ ಭೇಟಿ, ನವೆಂಬರ್ 20ರ ರಾಹುಲ್ ಗಾಂಧಿ ಖರ್ಗೆ ರಾಜ್ಯ ಪ್ರವಾಸ ಹಲವು ಊಹಾಪೋಹಗಳಿಗೆ ಇಂಬು ನೀಡುತ್ತಿದೆ. ಆದ್ರೆ ನಿಜವಾಗ್ಲೂ ನವೆಂಬರ್ನಲ್ಲಿ ಬದಲಾವಣೆಯ ಕ್ರಾಂತಿ ಆಗುತ್ತಾ ಅನ್ನೋದು ದೆಹಲಿ ಮನೆಯಲ್ಲಿರೋ ಗುಟ್ಟೆ ಸರಿ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.